ಕಮ್ಮಿ ಪ್ರೈಸ್ ನಲ್ಲಿ ನಾನ್ ವೆಜ್ ಫುಡ್ ಸಿಗಲ್ಲ ಅಂತ ಯಾರು ಹೇಳಿದ್ದು? ಈವನ್ ಸೆಲೆಬ್ರಿಟೀಸ್ ಕೂಡ ಇಲ್ಲಿ ಬಂದು ಊಟ ಮಾಡಿದ್ದಾರೆ. ಹಾಗೆ ಅವರ ಮನೆಗಳಲ್ಲಿ ಕೂಡ ಇಲ್ಲಿಂದ ನಾನ್ ವೆಜ್ ಊಟ ಹೋಗುತ್ತೆ. ಅಪ್ಪೋರ್ಗೆ ಹೋಗಿದೆ, ಅಪ್ಪು ಸರ್ಗ ಡೈರೆಕ್ಟರ್ ಗಳಿಗೆ ಹೋಗಿದೆ. ಆಲ್ಮೋಸ್ಟ್ ಎಲ್ಲ ಮಾಡೋ ಡೈರೆಕ್ಟರ್ ಗಳೆಲ್ಲ ಬರ್ತಾರೆ. ಎಕ್ಸ್ಪೈರ್ ಹಾಕಿರೋ ಮುಂಚೆ ಒಂದು ವಾರ ಮುಂಚೆ ನೋಡಿದ್. ಹೌದು, ಈ ಸರೌಂಡಿಂಗ್ ಎಲ್ಲ ತೋರಿಸಿದೆಲ್ಲ ರವಿ ಸರ್. ಸೊ ನಾನ್ ಬಂದಿರೋದು ಜಾಲಹಳ್ಳಿ ವಿಲೇಜ್ HMT ಸೆಕೆಂಡರಿ ಸ್ಕೂಲ್ ಹತ್ರ. ಸೊ ಈ ತರ ಒಂದು ಒಳ್ಳೆ ನಾನ್ ವೆಜ್ ಹೋಟೆಲ್ ಇದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಅಪ್ಪು ನಾಟಿ ಸ್ಟೈಲ್. ಯಾಕಂದ್ರೆ ಅಪ್ಪು ಸರ್ ಮನೆ ಕೂಡ ಇಲ್ಲಿಂದ ಊಟ ಹೋಗಿದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಏನು ಸೆಕೆಂಡರಿ ಸ್ಕೂಲ್ ಇದೆಯಲ್ವಾ, ಅಲ್ಲಿ ಸುಮಾರು ಸಿನಿಮಾ ಎಲ್ಲ 80s ಇಂದ ಹಿಡಿದು ಇವಾಗ ಗಂಟ ಇರುವಂತ ಎಲ್ಲಾ ಸಿನಿಮಾಗಳ ಶೂಟಿಂಗ್ ಕೂಡ ನಡೆಯುತ್ತೆ. ತುಂಬಾ ನಡೆದಿದೆ, ಒಂದೆರಡಲ್ಲ ಎಲ್ಲ ನಡೆದಿದೆ, ತುಂಬಾ ನಡೆದಿದೆ. ಕವಚ ಎಕ್ಕ ಇಲ್ಲೇ ನಡೆದಿದೆ. ಅವ್ರದ್ದು ಶಿವರಾಜ್ ಕುಮಾರ್ ತುಂಬಾ ಶೂಟಿಂಗ್ ಆಗಿ ಇಲ್ಲಿರೋರ್ಗೆ ಗೊತ್ತಾಗುತ್ತೆ ಯಾವ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಏನೋ ಅಂತ. ಬಟ್ ಆಚೆ ಇರೋರ್ಗೆ ಗೊತ್ತಿರಲ್ಲ. ಒಳಗಡೆ ಸೆಟ್ ಹಾಕೊಂಡ್ ಮಾಡಿರ್ತಾರೆ. ಇವಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಒಂದು ಸಣ್ಣ ಓಮ್ನಿಲಿ ಇವರು ಹೋಟೆಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಬಂದಿದ ತಕ್ಷಣನೇ ಕ್ರೌಡ್ ತುಂಬಿದ್ದಾರೆ. ಹೋಗಿ ಓನರ್ ನ ಮಾತಾಡ್ಸೋಣ. ಹಾಗೆ ನಾವು ಕೂಡ ಏನಾದ್ರು ಫುಡ್ ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು. ವರ್ಷದಿಂದ ಇಲ್ಲಿ ಹೋಟೆಲ್ ಮಾಡ್ತಿರೋದು? 10 ವರ್ಷ ಆಯ್ತದ. 10 ವರ್ಷ ಆಯ್ತಾ? ಆಯ್ತು. ಏನ್ ಸ್ಪೆಷಲ್ ಇಲ್ಲಿ? ಎಲ್ಲ ಸ್ಪೆಷಲ್, ಚಿಕನ್, ಮಟನ್, ಬೋಟಿ, ಕೈಮಾ, ತಲೆವಂಸ, ಲಿವರು, ಬಿರಿಯಾನಿ, ವೈಟ್ ರೈಸ್, ಗೀ ರೈಸ್, ಎಷ್ಟು ವೆರೈಟಿ ಸಿಗುತ್ತೆ ಫುಡ್? ಎಲ್ಲ ಇದೆ. ಒಂದು 25-26 ವೆರೈಟಿ ಇದೆ. ಸರ್ ಸೆಲೆಬ್ರಿಟೀಸ್ ಕೂಡ ಬಂದು ಟೇಸ್ಟ್ ಮಾಡಿದ್ದಾರೆ ಆರಾಮ ಇಲ್ಲಿ? ಅಪ್ಪೋರ್ಗೆ ಹೋಗಿದೆ, ಅಪ್ಪು ಸರ್ಗ ಡೈರೆಕ್ಟರ್ ಗಳಿಗೆ ಹೋಗಿದೆ. ಆಲ್ಮೋಸ್ಟ್ ಎಲ್ಲ ಮಾಡೋ ಡೈರೆಕ್ಟರ್ ಗಳೆಲ್ಲ ಬರ್ತಾರೆ. ಬರ್ತಾರಾ? ಅಪ್ಪು ಸರ್ ದರ್ಶನ್ ಸರ್ ಮನೆಗೂ ಹೋಗಿದೆ ಅಂತ ಹೇಳಿದ್ರಿ. ಹೌದೌದೌದು. ಮತ್ತೆ ಈ ಪ್ಲೇಸ್ ತೋರಿಸಿದ್ದು ರವಿ ಸರ್ ಅಂತ ಹೇಳಿದ್ರಿ. ಹೌದು, ಈ ಸರೌಂಡಿಂಗ್ ಎಲ್ಲ ತೋರಿಸಿದೆಲ್ಲ ರವಿ ಸರ್. ಓಕೆ, ಅವ್ರ ಚಿತ್ರಗಳೆಲ್ಲ ಇಲ್ಲಿದೆ. ಶೂಟಿಂಗ್ ನಡೆದಿಲ್ಲ. 1 ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ? ಆಕ್ಚುಲಿ ಇವತ್ತು ಲೇಟ್ ಆಯ್ತು. 12:30 ಇಂದ 4 ಗಂಟೆ. 1 ನಿಮಿಷನೂ ಫ್ರೀ ಇರಲ್ಲ ನೀವು? ಫ್ರೀ ಇರಲ್ಲ. 2:30-3 ಗಂಟೆವರೆಗೂ ಫ್ರೀ ಇರಲ್ಲ. ಏನ್ ಇಷ್ಟೊಂದು ಪ್ಲೇಟ್ಸ್ ತೆಗಿತಾ ಇದೀರಾ? ಇಷ್ಟೊಂದು ವೆರೈಟೀಸ್ ಇದಾವ? ಅಷ್ಟು ವೆರೈಟಿ ಕೇಳ್ತಾರೆ ಕಸ್ಟಮರ್ಗಳು. ಚಿಕನ್, ಮಟನ್, ಫಿಶ್ ಎಲ್ಲ. ಅಪ್ಪು ನಾಟಿ ಸ್ಟೈಲ್ ಅಲ್ವಾ ನಿಮ್ಮ? ಹೌದು, ಅಪ್ಪು ನಾಟಿ ಸ್ಟೈಲ್. ಏನಕ್ಕೆ ಹೆಸರಿಟ್ಟಿದೆ ಅಪ್ಪು ಸರ್? ಆಕೆ ಫಸ್ಟ್ ಇಂದಾನೇ ಇತ್ತು ಅವ್ರ ಹೆಸರು ಇಟ್ಟಿದ್ದು. ಮಾತಾಡ್ಸಿದೀರಾ? ಅವ್ರನ್ನ ಭೇಟಿ ಮಾಡಿದೀರಾ? ಜನ ಜಾಸ್ತಿ ಇದ್ರು. ಇಲ್ಲಿ ನನಗೂ ನೀವು 50 ಮೀಟರ್ ಅಷ್ಟೇ ಡಿಫರೆನ್ಸ್ ಇದ್ದಿದ್ದು. ಓಕೆ, ಅದು ಏನಂದ್ರೆ ಶೂಟ್ ಅವರು ಇದು ಎಕ್ಸ್ಪೈರ್ ಹಾಕಿರೋ ಮುಂಚೆ ಒಂದು ವಾರ ಮುಂಚೆ ನೋಡಿದ್ದು. ಅಂದ್ರೆ ಬಂದು ಟೇಸ್ಟ್ ತಿನ್ಬಿಟ್ಟು ಹೋಗಿದ್ರಾ? ಇಲ್ಲ, ಮಾತಾಡ್ಸಿ ಇಲ್ಲಿಂದ ಕಾರ್ಯಕ್ಕೆ ಹೋಗ್ತಾ ಇದ್ರು. ಮಾತಾಡ್ಸ್ಬಿಟ್ಟು ಹೋದ್ರ? ಮಿಸ್ ಆಯ್ತು, ನೋಡಿಲ್ವಲ್ಲ, ಮಾತಾಡ್ಸಿಲ್ವಲ್ಲ. ಸರ್ ಚಿಕನ್ ಬಿರಿಯಾನಿ ಇದು? ಹೌದು, ಚಿಕನ್ ಬಿರಿಯಾನಿ. ಇದು ಫಸ್ಟ್ ಬಂದ್ಬಿಟ್ಟು ಪಕ್ಷಿಗಳಿಗೆ ಸ್ವಲ್ಪ ತಡಿಯಪ್ಪ. ಕಾಯ್ತಿದ್ವೇನೆಲ್ಲ ಓಡ್ ಬಂದ್ಬಿಟ್ಟು. ಏನೇನಿದೆ ಸರ್? ಒಂದೊಂದು ಹೇಳ್ಬೋದಾ ಹಂಗೆ? ಚಿಕನ್ ಮಸಾಲ, ಮಟನ್ ಚಾಪ್ಸ್, ಚಿಕನ್ ಫ್ರೈ, ಮಟನ್ ಬೋಟಿ, ಗೀ ರೈಸ್, ಇದು ವೆಜ್ ಪಲ್ಯ, ವೆಜ್ ನಾನ್ ವೆಜ್ ಎರಡೂ ಇದೆ. ಹೌದು. ಇದು ಬ್ಲೆಡ್ ಫ್ರೈ, ಇದು ಲಿವರು, ಇದು ತಲೆ ಮಾಂಸ, ಇದು ಕೈಮಾ. ಇನ್ನೊಂದ್ 2-3 ಐಟಮ್ ಸ್ವಲ್ಪ ಕಮ್ಮಿ, ಶ್ರಾವಣ ಅಂತ. ಫಿಶ್ ಇಲ್ವಾ? ಅದೇ ಮಾಡಿಲ್ಲ ಇವತ್ತು. ಮುದ್ದೆಗೇನ್ ಬೇಕು? ಅಷ್ಟು ಬೇಗ ಏನ್ ಚೆನ್ನಾಗಿ ತುಂಬಿದ್ದಾರೆ. ಕೊಟ್ಟೆ ಏನ್ ಬೇಕು ಒಳ್ಳೆ? ಪರೋಟ, ಬ್ಲೆಡ್ ತಿಂತೀನಿ. ನಿಮ್ ಬ್ಲೆಡ್ ಹಾಕ್ಸ್ಕೊಂಡು ಚಿಕನ್ ಹಾಕ್ಸ್ಕೊತೀನಿ. ಆಮೇಲೆ ಶೇರ್ ಮಾಡಿ. ಒಂದ್ ಪ್ಲೇಟ್ ಚಪಾತಿ ಕೊಡಿ. ಇಲ್ಲ, ಒಂದು ಪ್ಲೇಟ್ ಪರೋಟ, ಒಂದು ಹಾಫ್ ಬ್ಲೆಡ್ ಕೊಡಿ. ಬ್ಲೆಡ್ ತಿಂದು ಬ್ಲೆಡ್ ತರ ಹಾಕ್ತೀನಿ. ಬ್ಲೆಡ್ ತಿಂದು ಬ್ಲೆಡ್ ತರ ಹಾಕ್ತೀಯ? ಮಟನ್ ಬ್ಲೆಡ್ ಬ್ಲೆಡ್ ಯಾವ ನೋಡಿದ? ಚಿಕನ್ ನೋಡ್ರಿ, ಚಿಕನ್, 1 ಪ್ಲೇಟ್ ಚಪಾತಿ. ಫಸ್ಟ್ ನೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಚಿನ್ನ. ಬಳ್ಳಾರಿ ನನ್ನ ಸ್ನೇಹಿತ, ನನ್ನ ಕುಚಿಕ್ಕು, ನನ್ನ ಗೆಳೆಯ, ಇವೆಲ್ಲ ಏನೂ ಅಲ್ಲ, ಫ್ರೆಂಡು. ಬ್ಲೆಡ್ ಯಾಕೆ ಹಾಕ್ಸ್ಕೊಂಡೆ ಅದಕ್ಕೆ? ಇದು ಪರೋಟಕ್ಕೆ ಬ್ಲೆಡ್ ಅಂದ್ರೆ ತುಂಬಾ ಟೇಸ್ಟ್ ಅಣ್ಣ, ಅದಕ್ಕೆ. ಹೌದಾ? ಫುಲ್ ತಿನ್ಬಿಟ್ಟು ಹೇಳ್ಬೇಕು. ಸುಮ್ನೆ ಚೆನ್ನಾಗೈತೆ ಏನಾಯ್ತೆ ಅಂದ್ರೆ ಹೋಗಿತಾರೆ. ಅದಕ್ಕೆ ಇನ್ನೊಂದ್ಸರಿ ತಿನ್ಸಿ ಮತ್ತೆ. ಫುಲ್ ಖಾಲಿ ಮಾಡಿ ಹೇಳೋ ತರ ಇದೆಯಾ?
ಏನ್ ಅನ್ಸ್ತು? ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಚೆನ್ನಾಗಿದ್ಯಾ? ಇದು ಟೇಸ್ಟ್ ಮಾಡು ಚಪಾತಿ ಹಂಗೆ. ಚಪಾತಿ ಬೇಡ ನನಗೆ, ಓಹೋ ಚಿಕನ್ ಇಲ್ಲ. ಚೆನ್ನಾಗಿದೆ ಚಿಕನ್. ಸೂಪರ್ ಆಗಿದೆ ಅಣ್ಣ, ಚಿಕನ್ ಆಗಲಿ ಬ್ರೆಡ್ ಆಗಲ್ಲ. ಚೆನ್ನಾಗಿದ್ಯಾ? ಕೊಡ್ಬೋದಾ? ಎಷ್ಟು ರೇಟ್ ಗೊತ್ತಿಲ್ಲ, ಬಟ್ ಕಮ್ಮಿ ಇರುತ್ತಂತೆ. ನೋಡ್ಬೇಕು. ಕಮ್ಮಿ ರೇಟ್ ಒಟ್ಟು 1 2 3 4 5 6 ಪೀಸ್ ಕೊಟ್ಟಿದ್ದಾರೆ ಹಾಫ್ ಚಿಕನ್ಗೆ, ಪರವಾಗಿಲ್ಲ. ಮತ್ತು ಚಪಾತಿ. ಸೊ ಇವರೆಲ್ಲ ಫುಡ್ನು ಮನೇಲೇ ತಯಾರು ಮಾಡ್ಕೊ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಬಂದು ಇವ್ರು ಸರ್ವ್ ಮಾಡೋಕ್ಕೆ ಟೈಮ್ ಬೇಕು. ಬಂದು 20 ನಿಮಿಷ ಆಗಿಲ್ಲ, ಅಷ್ಟು ಬೇಕು ಅಷ್ಟು ಜನ. ಯಪ್ಪ. ಸ್ವಲ್ಪ ಖಾರವಾಗಿದೆ, ಚಿಲ್ಲಿ ಥರ ಚೆನ್ನಾಗಿದೆ. ಚಿಕನ್ನು ಟ್ರೈ ಮಾಡೋಣ. ಚಿಕನ್ನು ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿಯಾಗಿ, ಖಾರವಾಗಿ, ಸೀರಿಯಸ್ ಆಗಿ ಚೆನ್ನಾಗಿದೆ. ಮಟನ್ ಬ್ಲೆಡ್ ಒಳ್ಳೇದಂತಾರಪ್ಪ. ಏನ್ ಬಳ್ಳಾರಿ? ಹೌದಾ? ಏನಪ್ಪ ತಂಪು, ದೇಹ ತಂಪು ಚಿಕನ್ಗಿಂತ ಮಟನ್. ಮಟನ್ ಬ್ಲೆಡ್ ಆಫ್ ಇದು. ಸೀರಿಯಸ್ಲಿ ಚೆನ್ನಾಗಿದೆ ಮಟನ್ ಬ್ಲೆಡ್. ಆಕ್ಚುಲಿ ಪರೋಟ ಹಾಕೊಂಡು ಮಟನ್ ಬ್ಲೆಡ್ ಹಾಕೊಂಡು ಚಿಕನ್ ಸಾಗು, ಅಲ್ಲಿ ನೋಡಲ್ಲಿ ಚಿಕನ್ ಸಾಗು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಪರೋಟ ಏನು ಇಷ್ಟ ಆಗಿಬೇಕು, ಗಟ್ಟಿ ಇದೆ. ಹಾಗೆ ರೆಡಿಮೇಡ್ ಪರೋಟ ಅನ್ಸೋದು ಇದು. ಪ್ಯಾಕೆಟ್ ಪರೋಟ ಬರುತ್ತಲ್ಲ, ಪ್ಯಾಕೆಟ್ ಅಲ್ಲೇ ತೊಳಪ್ಪ ನಿಂದು ಅರ್ಧ ಖಾಲಿ ಮಾಡ್ಬಿಟ್ಟೆ ಅನ್ಕೋಬೇಡ. ಚಿಕನ್ ಮಾತ್ರ ಸೇಬ ಮಾತ್ರ ಬೆಂಕಿ ಐತೆ. ಖಾರ ಇಲ್ವೇನೋ? ಖಾರ ಇದ್ರು ನಮ್ ಕಡೆ ಎಲ್ಲ ಜಾಸ್ತಿ ಖಾರ ಅಲ್ಲ. ಇನ್ನೊಂದ್ಸರಿ ಹೋಗಿ ಹಾಕ್ಸ್ಕೊಂಡ್ ಬರ್ತೀನಿ ಚಿಕನ್. ಬಳ್ಳಾರಿ ಏನೋ ಗುಡುಕ್ಸ್ತಾ ಇದೆಯಾ? ಬಿರಿಯಾನಿ ರೈಸ್ ಅಣ್ಣ ಇದು. ಅಣ್ಣ ಒಂಚೂರು ಚಿಕನ್ ಒಂದು ಗ್ರೇವಿ ಹಾಕೋಣ ಸ್ವಲ್ಪ. ಗೀ ರೈಸ್ ಹಾಕೋಣ. ಏನದು ಬಿರಿಯಾನಿನೇನೋ? ಹೌದಣ್ಣ. ಸೊ ನೋಡಿ ಹಾಫ್ ಗೀ ರೈಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ. ಇದು ಹಾಫ್ ಬ್ಲೆಡ್, ಇದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಒಂದು ಬೋರ್ಡ್ ಇಲ್ಲ, ಒಂದು ಏನು ಅಂತ ಏರಿಯಾನು ಅಲ್ಲ ಇದು. ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೊಡ್ತಾರೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮುಖ್ಯವಾಗಿ ಗೀ ರೈಸ್ಗೆ ಚಿಕನ್ ಗ್ರೇವಿ ಸಕದ ಇರುತ್ತಲ್ವಾ, ಬಟ್ ಖಾರ ಜಾಸ್ತಿ ಅನಿಸ್ತು ನನಗೆ. ಹೆವಿ ಖಾರ ಹೊಡಿತೈತೆ, ಅದಕ್ಕೆ ನಾನು ಹಾಕ್ಸ್ಕೊಳ್ಳಿಲ್ಲ. ಗೀ ರೈಸ್ ಟೇಸ್ಟ್ ಆಗೈತೆ, ಸೀರಿಯಸ್ ಆಗಿ ಟೇಸ್ಟ್ ಆಗಿದೆ. ತುಪ್ಪ ಫ್ಲೇವರ್ ಹೊಡಿತೈತೆ. ಹಂಗೆ ಒಂಚೂರು ಬಿರಿಯಾನಿ ನೋಡಿ ಟೇಸ್ಟ್. ವೈಟ್ ರೈಸ್ಗಿಂತ ನೀವು ಗೀ ರೈಸ್ ತಿನ್ಬೋದು, ಯಾಕಂದ್ರೆ ವೈಟ್ ರೈಸ್ ನೀವು ನಾರ್ಮಲಿ ಮನೇಲಿ ತಿಂತಾನೆ ಇರ್ತೀರಾ. ಗೀ ರೈಸ್ ತಿನ್ಬೋದು. ಬಿರಿಯಾನಿ ಟ್ರೈ ಮಾಡೋಣ. ಬಿರಿಯಾನಿ ಇಲ್ಲ, ಕುಷ್ಕ ಚೆನ್ನಾಗೈತೆ ಅಲ್ಲ. ಒಂಥರ ಪುದೀನ ಪಲಾವ್ ತರ ಬ್ಯಾಗ್ ಇಟ್ಟಿದ ತಕ್ಷಣ ರೈಸ್ ಒಳಗೆ ಹೋಗ್ತೈತೆ. ಮತ್ತೆ ಸೇಮ್ ಪುದೀನ ಬಾತ್ ತರ ಇದೆ ಬಿರಿಯಾನಿ, ಚೆನ್ನಾಗಿದೆ. ಜಾಸ್ತಿ ಕ್ವಾಂಟಿಟಿನೂ ಜಾಸ್ತಿ ಇದೆ. ರೇಟ್ ಎಷ್ಟು ಅಂತ ನಾನು ತಿಂದಾದ್ಮೇಲೆ ಇದಿಷ್ಟು ಖಾಲಿ ಮಾಡ್ಬಿಟ್ಟು ಹೇಳ್ತೀನಿ. ತೃಪ್ತಿಯಾಗಿ ತಿನ್ಬೋದು ಒಟ್ಟಿನಲ್ಲಿ. ಇಷ್ಟಕ್ಕೆ ಫುಲ್ ಆಯ್ತು ನೋಡಿ, 300 ರೂಪಾಯಿಗೆ ಇಷ್ಟೆಲ್ಲಾ ತಿಂದ್ವಿ ಹೊಟ್ಟೆ ತುಂಬಾ. ಬಟ್ ನನಗೆ ಸ್ವಲ್ಪ ಚಿಕನ್ ಸ್ವಲ್ಪ ಖಾರ ಅನ್ನಿಸ್ತು. ಖಾರ ತಿಂದ ಅಭ್ಯಾಸ ಇದ್ರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಅದ್ ಬಿಟ್ರೆ ಗೀ ರೈಸ್ ಸೂಪರ್ ಆಗಿತ್ತು. ಅದು ನಾರ್ಮಲ್ ಕುಷ್ಟ ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ನೋಡಿ, ಆ ತರ ಇರಲಿಲ್ಲ. ಇದು ಟೇಸ್ಟಿ ಆಗಿತ್ತು. ಎಲ್ಲಾ ತರ ನಾನ್ ವೆಜ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರೂ ಜಾಲಹಳ್ಳಿ ವಿಲೇಜು HMT ಈ ಸೈಡ್ ಏನಾದ್ರು ಬಂದ್ರೆ ಈ ಹೋಟೆಲ್ನ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಟ್ರೈ ಮಾಡಿದೀರಾ, ನಿಮ್ಗೆ ಏನ್ ಅನಿಸಿಕೆ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.